ಬಿಗ್ ಬಾಸ್ ಮನೇಲಿ ನಾಮಿನೇಷನ್ ಮಾಡುವ ಅಧಿಕಾರವನ್ನ ಅಂದ್ರೆ ಅವರ ಅಧಿಕಾರವನ್ನ ಬೇರೆಯವ್ರಿಗೆ ಕೊಡ್ಬೇಕಾಗಿತ್ತು. ಅದರಲ್ಲಿ ವಿನಯ್ ಅವರು ಸಂಗೀತ ಅವ್ರಿಗೆ ಕೊಟ್ರು. ಅದಲ್ಲದೆ ವಿನಯ್ ನಾಮಿನೇಟ್ ಮಾಡಿದ್ದು ಕಾರ್ತಿಕ್ ಅವ್ರನ್ನ, ಕಾರಣ ಅವರ ಗ್ರಾಫ್ ದಿನ ದಿನಕ್ಕೆ ಕೆಳಗೆ ಇಳಿತಿದೆ ಅಂತ. ಹಾಗಿದ್ರೆ ವೀಕ್ಷಕರ ಪ್ರಕಾರ ಯಾರ್ದು ಸರಿ ಯಾರು ತಪ್ಪು ಅಥವಾ ಅವರ ಅಭಿಪ್ರಾಯ ಏನು ಅಂತ ಕಮೆಂಟ್ಗಳ ಮೂಲಕ ತಿಳಿಸಿದ್ದಾರೆ. ಎಲ್ಲ ಕಮೆಂಟ್ಸ್ನ ನೋಡೋಣ ಬನ್ನಿ. ಫಸ್ಟ್ ಕಮೆಂಟ್ ಅದೇ ಇದೆ. ನಾಮಿನೇಷನ್ ಮಾಡುವ ತಮ್ಮ ಅಧಿಕಾರವನ್ನು ಸಂಗೀತಗೆ ಕೊಟ್ಟರು ವಿನಯ್, ಜೊತೆಗೆ ಗ್ರಾಫ್ ಕೆಳಗಿಳಿತಿದೆ ಎಂದು ಕಾರ್ತಿಕ್ ಅವರನ್ನ ನಾಮಿನೇಟ್ ಮಾಡಿದ್ರು. ಸೊ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನೆ ನಾಮಿನೇಷನ್ ಪ್ರಕ್ರಿಯೆ ಹೇಗಿತ್ತು ಅಂತ ಹೇಳಿ. ನೆಕ್ಸ್ಟ್ ಕಮೆಂಟ್, ಕಾರ್ತಿಕ್ ನಿಂಗೆ ಆಗ್ಬೇಕು ಇದೆಲ್ಲ, ನಿನ್ ಭಾವಿ ನೀನೇ ತೊಡ್ಕೊಂಡಿದ್ದು ಅನುಭವಿಸು ಅಂತ ಹಾಕಿದ್ದಾರೆ. ವೈ ಇಸ್ ಕಾರ್ತಿಕ್ ಹರ್ಟಿಂಗ್ ಸಂಗೀತ ಸೋ ಮಚ್ ಜಸ್ಟ್ ಫಾರ್ ಒನ್ ವರ್ಡ್ ಬಕೆಟ್. ಪಾಪ ಅವಳು ಎಲ್ಲ ಮರೆತು ಖುಷಿಯಾಗಿರ್ಬೇಕು ಅಂತ ಅಂದ್ಕೊಂಡಾಗ ಪದೇ ಪದೇ ನೋವು ಕೊಡ್ತಾ ಇದ್ದಾನೆ. ಇದಕ್ಕೆ ಕರ್ಮ ಅನ್ನೋದು. ಯಾರ ಹಿಂದೆ ಹೋಗಿದ್ನೋ ಅವರಿಂದನೇ ನಾಮಿನೇಟ್ ಆದ ಕಾರ್ತಿಕ್ ಅಂತ ಹಾಕಿದ್ದಾರೆ. ಅಂದ್ರೆ ಏನು ಸಂಗೀತ ಅವರು ಬಕೆಟ್ ಅನ್ನೋ ಪದನ ಬಳಸಿದ್ರು, ವಿನಯ್ ಬಕೆಟ್ ಹಿಡಿತಾ ಇದ್ದಾನೆ ಕಾರ್ತಿಕ್ ಅಂತ. ಅವಾಗಿಂದಾನೇ ಕಾರ್ತಿಕ್ ಮತ್ತು ಸಂಗೀತರ ಮಧ್ಯೆ ತುಂಬಾ ಏನು ಸಂಬಂಧ ಸ್ವಲ್ಪ ದೂರ ಆಗ್ತಾ ಬಂತು. ಅದು ವಿನಯ್ ಅವ್ರ ಸಲುವಾಗಿ ಅಂತಾನೆ ಹೇಳ್ತಾ ಇದ್ದಾರೆ ಜನ. ಅದಲ್ದೇನೆ ಈಗ ಅದೇ ವಿನಯ್ ಕಾರ್ತಿಕ್ ಅವ್ರನ್ನ ನಾಮಿನೇಟ್ ಮಾಡಿ ತಮ್ಮ ನಾಮಿನೇಷನ್ ಅಧಿಕಾರವನ್ನ ಸಂಗೀತ ಅವ್ರಿಗೆ ಕೊಟ್ಟಿದ್ದಾರೆ. ಇದಾಗಬೇಕಾಗಿತ್ತು ಕಾರ್ತಿಕ್ಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕಮೆಂಟ್, ಕಾರ್ತಿಕ್ ಅಂಡ್ ವಿನಯ್ ಪ್ಲಾನ್ಡ್ ಅಂಡ್ ಕಮ್ ಟು ಬಿಬಿ. ಅಷ್ಟೆಲ್ಲ ವಿನಯ್ ಕಾರ್ತಿಕ್ಗೆ ಬೈದ್ರು. ವಿನಯ್ ನನ್ನ ಫ್ರೆಂಡು, ನಾವು ಒಂದೇ ತರ ಇರ್ತೀವಿ ಅಂತ ಹೇಳಿದ್ದು ಕಾರ್ತಿಕ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವಿನಯ್ ಮತ್ತೆ ಕಾರ್ತಿಕ್ ಅವರು ಹೊರಗಡೆನೇ ಪ್ಲಾನ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಕಾರ್ತಿಕ್ ಮತ್ತೆ ವಿನಯ್ ಅವ್ರ ಮಧ್ಯೆ ವಿನಯ್ ಅವ್ರು ಏನೇ ಅಂದ್ರು ಸಹ ಅಥವಾ ಎಷ್ಟೇ ಜೋರಾಗಿ ಮಾತಾಡಿದ್ರು ಸಹ ಕಾರ್ತಿಕ್ ಅವರು ಸ್ವಲ್ಪ ಸಮಾಧಾನವಾಗಿ ತಗೊಂಡು, ಅದಲ್ಲದೆ ಏನೇ ಆದ್ರೂ ನಾವು ಫ್ರೆಂಡ್ಸ್ ತರನೇ ಇದೀವಿ ಅಂತಾನು ಹೇಳ್ತಾ ಇದಾರಲ್ವಾ, ಪ್ರೀ ಪ್ಲಾನ್ ಮಾಡ್ಕೊಂಡ್ ಬಂದಿರಬಹುದು ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ್ ಸಂಗೀತನ ಅಪೋಸ್ ಮಾಡಿ ವಿನ್ನಿಂಗ್ ಚಾನ್ಸ್ ಇರ್ಲಿ, ಟಾಪ್ 5 ಚಾನ್ಸ್ ಕೂಡ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕಮೆಂಟ್, ವಿನಯ್ನ ನಾಮಿನೇಟ್ ಮಾಡಬಾರ್ದು ಅಂತ ಕೊಟ್ಟ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನು ಇಲ್ಲ, ಮಾಡಬಹುದು ಆಗಿತ್ತೇನೋ ಗೊತ್ತಿಲ್ಲ. ಬಟ್ ಅಂದರೆ ವಿನಯ್ ಅವರು ಅದು ಒಂದು ಪಾಯಿಂಟ್ ಇರಬಹುದು. ಓಕೆ, ನಾವು ನೋಡಿ ಒಂದು ಆ್ಯಂಗಲ್ದ ಯೋಚನೆ ಮಾಡಿದ್ರೆ ವೀಕ್ಷಕರು ಇಷ್ಟೆಲ್ಲ ಆ್ಯಂಗಲ್ದ ಯೋಚನೆ ಮಾಡ್ತಿರ್ತಾರೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ವಿನಯ್ ಅವರು ಸಂಗೀತ ಅವರಿಗೆ ಕೊಟ್ಟಿರುವಂತಹದ್ದೇನಿದೆ ಅಂದರೆ ನನ್ನನ್ನು ನಾಮಿನೇಟ್ ಮಾಡಬಾರ್ದು, ಅಂದರೆ ವಿನಯ್ ಅವ್ರನ್ನ ಸಂಗೀತ ಅವ್ರು ನಾಮಿನೇಟ್ ಮಾಡಬಾರ್ದು ಅಂತ ಸಂಗೀತ ಅವ್ರಿಗೆ ಅಧಿಕಾರನ ಕೊಟ್ಟರು ವಿನಯ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೇ ಆದರೂ ಬೇರೆ ಟೈಮಲ್ಲೂ ಅದು ಆಗ್ಬಹುದಾಗಿತ್ತು, ತಲೆ ಕೆಳಗೆ ಆಯ್ತಲ್ವಾ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಕಮೆಂಟ್, ವಿನಯ್ ಸಂಗೀತಗೆ ಅಧಿಕಾರ ಕೊಡ್ಲು ರೀಸನ್ ಇದೆ. ಮನೆಯೊಳಗೆ ಅವನು ಯಾರು ನಾಮಿನೇಟ್ ಮಾಡಲ್ಲ, ಸಂಗೀತ ಮಾತ್ರ, ಅದಕ್ಕೆ ನಾಟಕ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ್ ವಿನಯ್ ಸಂಗೀತ ಇಬ್ರು ನಾಮಿನೇಟ್ ಮಾಡಿ ಬಕೆಟ್ ಅಂದವ್ರಿಗೆ ಸರಿಯಾಗಿ ಕೊಟ್ಟ ಕಾರ್ತಿಕ್ ಅಂತ ಹೇಳ್ತಾ ಇದ್ದಾರೆ. ಅದು ಬಕೆಟ್ ಅನ್ನೋದಕ್ಕೆ ಹೊರಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕಾರ್ತಿಕ್ ಅವ್ರಿಗೂ ಸಹ ವಿನಯ್ ಅವ್ರು ನಾಮಿನೇಟ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಕಮೆಂಟ್, ಇಷ್ಟು ದಿನ ನಾವು ವಿನಯ್ನ ಬಕೆಟ್ ಹಿಡಿತವ್ರೆ ಅನ್ಕೊಂಡ್ರೆ ಈಗ ವಿನಯ್ ಇದ್ದು ಕಿಂಗ್ ವಿನಯ್ ಅವರೇ ಸಂಗೀತಕ್ಕೆ ಬಕೆಟ್ ಹಿಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ನೀವೇ ಕಮೆಂಟ್ ಮಾಡ್ಬಿಡಿ. ನೆಕ್ಸ್ಟ್ ಕಮೆಂಟ್ ಹೋಗೋಣ. ಸಂಗೀತದ ಒಂದೊಂದೇ ಸೆಂಟೆನ್ಸ್ ಕೂಡ ಕಾರ್ತಿಕ್ಗೆ ಈಗೋ ಅನ್ಸುತ್ತೆ. ವಿನಯ್ ಕಡೆ ಆಗಿ ಅನ್ಸ್ಕೊಂಡ್ರೆ ನಿಮ್ಗೇನೋ ಅನ್ಸಲ್ವಾ? ಯಾವುದು ಟ್ರೂ ಫ್ರೆಂಡ್ಶಿಪ್ ಅಂತ ಅನ್ಸುತ್ತೆ ನಿಮಗೆ? ನಿನಗೆ ಬಳೆಗಾರ ಅಂದಾಗ, ಬಳೆ ಹಾಕೊಂಡ್ ಬಾ ಅಂದಾಗ, ಬಾರೋ ಗಂಡಸೆ ಬಾರೋ ಅಂದಾಗ ಗುಲಾಮ ತೆಗೆದು ನಿನ್ನ ಫ್ರೆಂಡ್ಶಿಪ್ಗೆ ನಾಲಾಯಕ್ಕು, ಅದಕ್ಕೆ ಒಂಟಿ ಆಗಿದೆಯಾ, ಲೈಫಲ್ಲಿ ಯಾರೂ ಇಲ್ಲ ಅಂತ ಇಷ್ಟೆಲ್ಲ ಬೈದಾಗ ಏನು ಕೂಡ ಅನಿಸಿಲ್ಲ ಕಾರ್ತಿಕ್ ಅಣ್ಣಂಗೆ. ಇಷ್ಟು ಈಸಿಯಾಗಿ ಒಂದೊಂದು ವರ್ಡ್ನ ಪಿಕ್ ಮಾಡೋ ಟಾರ್ಗೆಟ್ ಮಾಡ್ತಿದ್ದಾರೆ. ನಿಮ್ಮ ಪಕ್ಕ ಕಿತ್ಕೊಂಡು ಹೊಡಿತೀನಿ, ಬಡಿತೀನಿ, ಹೊರಗಡೆ ಬಾ ನೋಡ್ಕೊಳ್ತೀನಿ ಅಂದವ್ರಿಗೆ ಏನೂ ಅನ್ಸಲ್ಲ, ನನಗೆ ಧೈರ್ಯವೂ ಇರಲ್ಲ. ನೀನು ವಿನಯ್ ಅಪೋಸ್ ನಿಯತ್ತಾಗಿ ಆಡ್ತಾ ಇದೆಯಾ ಅಂತ ಅನ್ಸುತ್ತೆ. ಸಪೋರ್ಟ್ ಮಾಡಿದ್ವಿ, ಇಷ್ಟೋ ಪೇಜ್ ನಿಮ್ಮ ಫೇವರ್ ಕಮೆಂಟ್ಸ್ ಮಾಡ್ತಾ ಇದ್ದೆ. ಸಂಗೀತಗಿಂತ ನೀವೇ ಇಷ್ಟ ಗೆಲ್ಲಬೇಕು ಅಂತ ಯಪ್ಪ ಬೇಗ ರಿಯಲ್ ಫೇಸ್ ಗೊತ್ತಾಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕಾರ್ತಿಕ್ ಅವರು ಸಂಗೀತ ಅವ್ರನ್ನ ನಾಮಿನೇಟ್ ಮಾಡಬೇಕಾದ್ರೆ ಒಂದು ರೀಸನ್ ಕೊಡ್ತಾರೆ. ಏನಪ್ಪ ಅಂದರೆ ತುಂಬ ಇಗೋಸ್ಟಿಕ್ ಅನಿಸ್ತಾರೆ ಸಂಗೀತ ಅವ್ರು ನನಗೆ ಅಂತ. ಅದಕ್ಕೆ ಜನ ಕೇಳ್ತಿರೋ ಪ್ರಶ್ನೆ ಏನಪ್ಪ ಅಂದರೆ, ನಿನಗೆ ವಿನಯ್ ಅವರು ನಿಮಗೆಲ್ಲ ಅಂದಿದ್ರು ಅಂದರೆ ಬಾರೋ ಗಂಡಸೆ ಬಾರೋ, ಗುಲಾಮ, ನಿನ್ನ ಫ್ರೆಂಡ್ಶಿಪ್ಗೆ ಲಾಯಕ್ಕಿಲ್ಲ, ಆ ರೀತಿಯ ಮಾತುಗಳನ್ನ ಆಡಿದಾಗ ನಿಮಗೆ ಎಲ್ಲೂ ಅದು ಈಗೋಯಿಸ್ಟಿಕ್ ಅನ್ನಿಸ್ಲಿಲ್ವಾ? ಆದರೆ ಸಂಗೀತ ಅವರು ಏನೇ ಹೇಳಿ ಸಾಕು ಅದರ ಒಂದಿಷ್ಟು ಪದಗಳನ್ನ ತಗೊಂಡು ಅದನ್ನ ಹೈಲೈಟ್ ಮಾಡಿಬಿಟ್ಟು ಈ ರೀತಿ ತೋರಿಸ್ತಾ ಇದ್ದಾರೆ. ನಿಮ್ಮನ್ನ ತುಂಬ ಸಪೋರ್ಟ್ ಮಾಡ್ತಿದೆ ಅಥವಾ ನಿಮ್ಮನ್ನ ತುಂಬ ಇಷ್ಟಪಡ್ತಿದೆ, ಆದರೆ ಈಗ ನಿಮ್ಮ ವರ್ತನೆಯಿಂದಾಗಿ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸ್ತಿಲ್ಲ. ಯಪ್ಪ ಥ್ಯಾಂಕ್ ಗಾಡ್ ನನಗೆ ರಿಯಲ್ ಫೇಸ್ ಹೊರಗಡೆ ಬಂತು ಕಾರ್ತಿಕ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್, ಏನ್ರಿ ಬಿಗ್ ಬಾಸು ನೀವು ಬೇಡದವ್ರಿಗೆ ನಾಮಿನೇಟ್ ಕೊಟ್ರೆ ಅವ್ರವ್ರುಗಳು ಸಂಗೀತ ಮತ್ತು ಪ್ರತಾಪ್ಗೆ ಕೊಡ್ತಾರೆ, ಯಾಕಂದ್ರೆ ಅವರಗಳು ಇವರ ಕಣ್ಣ ಕೆಟ್ಟದಾಗಿ ಕಾಣುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್
ವಿನಯ್ ಕಾರ್ತಿಕ್ನ ನಾಮಿನೇಟ್ ಮಾಡಿದಾಗ ಅರ್ಥ ಆಗಿರುತ್ತೆ ಕಾರ್ತಿಕ್ಗೆ ಯಾರು ಹೆಂಗೆ ಅಂತ. ಕಾರಣ ಏನಪ್ಪ ಅಂತಂದರೆ ಸಂಗೀತದಿಂದ ಮೈನಸ್ ಆದರೆ ಕಾರ್ತಿಕ್ ಝೀರೋ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೋಗಿ ಈ ವಾರ ನೀನಾಗಿದ್ದು ಝೀರೋ, ಅದೇ ಒಂದು ಕಾರಣ ನಾಮಿನೇಷನ್ ಮಾಡೋಕ್ಕೆ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನಂತಂದರೆ ನಿಮಗೆಲ್ಲ ಗೊತ್ತು, ಅದೇ ನಾನು ಕಲಿಯೋದು ಯಾರಲ್ಲಿ ಯಾರನ್ನ ಕಳೆದ್ರೆ 0 ಆಗ್ತಾರೆ ಅಂತ ಹೇಳಿದಾಗ ಸಂಗೀತ ಅವ್ರನ್ನ ಕಳೆದಿದ್ದೀನಿ, ನಾನು 0 ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ವಿನಯ್ ಅವ್ರ ಟೀಮಲ್ಲೇ ಆಡಿದ್ರು ಸಹ, ಅಥವಾ ವಿನಯ್ನ ಬಕೆಟ್ ಹಿಡಿದಿಲ್ಲ, ಇಬ್ಬರು ಫ್ರೆಂಡ್ಸ್ ಅಂತ ಎಷ್ಟೆಲ್ಲ ಹೇಳಿದ್ದ ಕಾರ್ತಿಕ್ ಅವರು ಈ ವಾರ ಸಂಗೀತ ಇಲ್ಲದೇ 0 ಆದ್ರು. ಈ ಕಾರಣನೂ ಸಹ ನಾಮಿನೇಷನ್ಗೆ ಜಾಸ್ತಿ ಕಾರಣ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಾಮಿನೇಷನ್ ಮಾಡಿದ್ರು ಯೂಸ್ ಇಲ್ಲ, ಕಾರ್ತಿಕ್ ಸೇವ್ ಆಗ್ತಾರೆ, ಸುಮ್ಮನೆ ಅವರು ವೋಟ್ ವೇಸ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು ಸರ್. ನೆಕ್ಸ್ಟ್ ಕಮೆಂಟ್, ಇವ್ರ ಮಧ್ಯದಲ್ಲಿ ಸುದೀಪ್ ಸರ್ಗೆ ರೆಸ್ಪೆಕ್ಟ್ ಇಲ್ದಂಗೆ ಆಗಿದೆ, ಇವ್ರು ಕಿತ್ತಾಡ್ಕೊಂಡು ಬೇರೆಯವರ ಮರ್ಯಾದೆನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆದಾನೆ ವಿನಯ್, ಗೇಮ್ ಸ್ಟ್ರಾಟಜಿ, ಬಟ್ ಇವರಿಬ್ಬರಿಗೂ ಅದು ಅರ್ಥ ಆಗ್ತಿಲ್ಲ, ಸುಮ್ಮನೆ ಜಗಳ ಮಾಡ್ತಿದ್ದಾರೆ, ಮೊದಲಿನ ಥರ ಇದು ಒಂದಾಗಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದೇ ಕಾಲದಲ್ಲಿ 2 ಹಕ್ಕಿ ಹೊಡೆದ್ರು ವಿನಯ್ ಅಂತ ಹೇಳ್ತಿರೋ ಕಾರಣ ಏನಾಗಿರ್ಬೋದು ಅಂದರೆ, ಫಸ್ಟ್ ಥಿಂಗ್ ಸಂಗೀತ ಅವ್ರಿಗೆ ನಾಮಿನೇಷನ್ ಮಾಡೋ ಅಧಿಕಾರ ಕೊಟ್ಟಿರೋದು, ಒಂದು ಅವಾಗ ಇವ್ರಿಗೆ ಮಾಡೋಕ್ಕೆ ಆಗಲ್ಲ ನಾಮಿನೇಷನ್, ಅಂದರೆ ವಿನಯ್ ಹೆಸರು ತೊಗೊಳಕ್ಕಾಗಲ್ಲ ಸಂಗೀತ ಅವ್ರಿಗೆ ಅಂತ. ಎರಡನೇದು ಕಾರ್ತಿಕ್ ಅವ್ರಿಗೆ ಅದೇನು ಗ್ರಾಫ್ ಕೆಳಗಡೆ ಬರ್ತಿದೆ ಅಂತ ಹೇಳಿರೋದಾಗಿರ್ಬೋದು. ಹಾಗಾಗಿ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದ್ರು ವಿನಯ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೇನು ಅನ್ಸುತ್ತೆ ಅಂತ ತಿಳಿಸಿ. ನೆಕ್ಸ್ಟ್ ಕಮೆಂಟ್, ಸಂಗೀತಗೆ ವಿನಯ್ ಬಕೆಟ್ ಹಿಡಿತಾ ಇದ್ದಾನಾ ಅಂತ ಹೇಳಿದ್ದಾರೆ. ನಿಮ್ಗೇನು ಅನ್ಸುತ್ತೆ, ಸಂಗೀತಗೆ ವಿನಯ್ ಬಕೆಟ್ ಹಿಡಿತಾ ಇದ್ದಾರಾ, ಅಥವಾ ಇಲ್ಲಿ ಯಾರು ಬಕೆಟ್ ಹಿಡಿತಾ ಇದ್ದಾರೆ, ಅಥವಾ ಬಕೆಟ್ ಹಿಡಿಯೋದೆಲ್ಲ ಬಿಟ್ಬಿಟ್ಟಿದ್ದಾರಾ, ಓನಾಗಿ ಆಟ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಾ? ವಿನಯ್ ಸಂಗೀತಗೆ ಅಧಿಕಾರ ಕೊಡಲು ರೀಸನ್ ಇದೆ, ಮನೆಯೊಳಗೆ ಅವನ್ನ ಯಾರೋ ಬೇರೆಯವ್ರು ನಾಮಿನೇಟ್ ಮಾಡಲ್ಲ, ಅದಕ್ಕೆ ಸಂಗೀತ ಒಬ್ಬರೇ ನಾಮಿನೇಟ್ ಮಾಡ್ದು, ಹಾಗಾಗಿ ಅವ್ರಿಗೆ ಅವಕಾಶ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕಮೆಂಟ್, ಸೂಪರ್ ಸಂಗೀತ, ನೀವು ವಿನಯ್ ಅವ್ರನ್ನ ನಾಮಿನೇಟ್ ಮಾಡೋ ಅವಕಾಶ ಸಿಕ್ಕಿದ್ರೆ ನಂತರ ವಿನಯ್ನ ಹೊರಗಡೆ ಕರೆಸ್ಬಿಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಮೆಂಟ್, ವಾವ್ ಲುಕ್ಸ್ ಲೈಕ್ ಸಂಗೀತ ಆ್ಯಂಡ್ ವಿನಯ್ ಪ್ರೀ ಪ್ಲ್ಯಾನ್ಡ್ ಅಂತ ಹೇಳ್ತಿದ್ದಾರೆ. ಪ್ರೀ ಪ್ಲ್ಯಾನ್ ಅಂತ ನಂಗೆ ಅನಿಸ್ತಿಲ್ಲ ಸರ್, ಮೇ ಬಿ ನಿಮ್ಗೆ ಅನಿಸಿದ್ಯಾ ವಿನಯ್ ಮತ್ತು ಸಂಗೀತ ಅವ್ರು ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ ಅಂತ? ಕಾರ್ತಿಕ್ ಇದು ಹಿಂಗೆ ಆಗಬೇಕಾಗಿದ್ದೆ, ತುಂಬ ಕಮೆಂಟ್ಸ್ ಸರ್ತಿ ಬಂದಿದೆ ಕಾರ್ತಿಕ್ ಅವ್ರಿಗೆ ಇದು ಆಗಬೇಕಾಗಿದೆ ಅಂತ. ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಯಾಕೆಂದರೆ ನಾನು ಆಗಲಿ ಹೇಳಿರೋ ಪ್ರಕಾರ ಸಂಗೀತ ಅವ್ರನ್ನ ಕಳೆದ್ರೆ 0 ಅಲ್ಲ ಅಂತ ಹೇಳಿದ್ರಲ್ಲ, ಆ ಒಂದು ಕಾರಣ ಕಾರ್ತಿಕ್ ಅವ್ರಿಗೆ ರೀತಿ ಆಗುತ್ತೆ ರೀಸನ್ ಆಯಿತು, ಅದಕ್ಕೆ ಇದು ಆಗಬೇಕಾಗಿದೆ ಅಂತ ಹೇಳಿರೋದು. ಎರಡನೇದು, ಅಷ್ಟೆಲ್ಲ ಆದಾಗಲೂ ವಿನಯ್ ಪರ ನಿಂತ್ಕೊಂಡು ಸಂಗೀತ ಅವ್ರ ಬಗ್ಗೆ ವಿನಯ್ ಹತ್ರ ಮಾತಾಡಿರೋ ಕಾರಣಗಳಿಂದ ಅದರ ಸಲುವಾಗಿ ಇದು ಹಿಂಗೆ ಆಗಬೇಕಾಗಿದ್ದೆ ಅಂತ ಹೇಳ್ತಾ ಇರುವಂಥದ್ದಾಗಿರ್ಬೋದು. ಅಥವಾ ವಿನಯ್ 2 ಕಾಲಲ್ಲಿ ಒಂದು ಕಾಲಲ್ಲಿ 2 ಹಕ್ಕಿನ ಹೊಡೆದ್ರು ಅಂತ ಏನು ಹೇಳ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಆಗಲೇ ಕೇಳಿದೆ ನಾನು, ಏನು ಅನ್ಸುತ್ತೆ ಅಂತ. ಯಾಕಂದರೆ ಇದು ನನ್ನ ಅಭಿಪ್ರಾಯಗಳಲ್ಲ, ನಿಮ್ಮೆಲ್ಲರ ಕಮೆಂಟ್ಸ್ಗಳಿಗೆ ನನ್ನ ಧ್ವನಿ ಜೊತೆಯಾಗುವ ಕಾರ್ಯ ಅಷ್ಟೇ. ಹಾಗಾಗಿ ನಾನು ನಿಮಗೆ ಕೇಳ್ತಾ ಇರೋದು ಏನು ಅನಿಸುತ್ತೆ ಅಂತ. ಅದನ್ನ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ನ ಪ್ರೀತಿಯಿಂದ ಓದ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಆ್ಯಂಡ್ ಮುಂದಿನ ವಿಡಿಯೋ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸೇಫ್.